ನೋಡಿ, ಈ ಪ್ರಕರಣದಲ್ಲಿ ಹೈಕೋರ್ಟ್ನಲ್ಲಿ ವಾದವನ್ನ ಮಾಡಬೇಕಾದ್ರೆ ಕಪಿಲ್ ಸಿಬ್ಬಲ್ ಅವರು ವಾದವನ್ನ ಮಂಡಿಸಿದ್ರು ಅಲ್ವಾ. ಈಗ ಸುಪ್ರೀಂ ಕೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ಮೊನ್ನೆ ಅಬ್ಸರ್ವೇಷನ್ ಅನ್ನ ಮಾಡಿದ ನಂತರ ಕಪಿಲ್ ಸಿಬ್ಬಲ್ ಅವರು ವಾದವನ್ನ ನಾನು ಮಾಡಲ್ಲ ಅಂತ ಹಿಂದೆ ಸರಿತಾರೆ. ಯಾಕೆ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಹಾಗಿದ್ದಾಗ ಆ ಜಾಗದಲ್ಲಿ ಈಗ ಯಾರು ವಾದವನ್ನ ಮಂಡಿಸ್ತಾರೆ? ದರ್ಶನ್ ಅವರ ಪರವಾಗಿ ನಟ ದರ್ಶನ್ ಪರ ಸಿದ್ಧಾರ್ಥ ದವೆ ಅವರು ವಾದವನ್ನ ಮಂಡನೆ ಮಾಡ್ತಾರೆ. ಬೇಲ್ ಮುಂದುವರಿಸುವ ಬಗ್ಗೆ ವಕೀಲ ಸಿದ್ಧಾರ್ಥ ದವೆ ಅವರು ವಾದವನ್ನ ಮಂಡಿಸಲಿದ್ದಾರೆ. ನ್ಯಾಯಾಧೀಶರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ. ಅವರು ಮನವರಿಕೆಯನ್ನ ಮಾಡಿಕೊಡಬೇಕಾಗಿದೆ. ಯಾಕೆ ಜಾಮೀನು ಕೊಟ್ಟಿದೆ ಹೈಕೋರ್ಟ್ ಅನ್ನುವಂಥದ್ದು. ಇಲ್ಲದಿದ್ರೆ ಹೈಕೋರ್ಟ್ ನೀಡಿದ ಜಾಮೀನನ್ನ ರದ್ದು ಮಾಡುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಹಾಗಿದ್ದಾಗ ಯಾವ ಅಂಶಗಳ ಮೇಲೆ ಬೆಳಕನ್ನ ಚೆಲ್ಲಬೇಕಾಗತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಅವರು ವಾದವನ್ನು ಮಂಡಿಸಬೇಕಾದ್ರೆ ಕೆಲವು ಪ್ರಮುಖ ಅಂಶಗಳನ್ನು ಅಬ್ಸರ್ವೇಷನ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಕೇಳಿತ್ತು ಆ ನಿಟ್ಟಿನಲ್ಲಿ ಆರೋಪಿಗಳ ಬಂಧನದ ಬಳಿಕ ಮೆಮೊ ಆಫ್ ಗ್ರೌಂಡ್ಸ್ ಆಫ್ ಅರೆಸ್ಟ್ ಒದಗಿಸಬೇಕು ಅಂತ ಕೇಳಿದ್ದಾರೆ. ಸೊ ಆರೋಪಿಗಳ ವಿಚಾರದಲ್ಲಿ ಬಂಧನದ ಬಳಿಕ ಅಂದ್ರೆ ಅದನ್ನ ಸರಿಯಾಗಿ ಮಾಡಿಲ್ಲ ಅನ್ನೋದು, ಅದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ತುಂಬಾ ಅಬ್ಸರ್ವೇಷನ್ ಇರೋದು ಸಾಕ್ಷಿಗಳ ವಿಚಾರದಲ್ಲಿ. ಅದು ಬಹಳ ಮೇನ್ ಆಗುತ್ತೆ. ಸೊ ಮೆಮೊ ಆಫ್ ಗ್ರೌಂಡ್ಸ್ ಆಫ್ ಅರೆಸ್ಟ್ ಒದಗಿಸುವಲ್ಲಿ ಬಹಳಷ್ಟು ವಿಳಂಬವನ್ನು ಮಾಡಿರೋದು. ಯಾಕೆ ಅಂತ ಹೇಳಿ, ಆರೋಪಿಗಳ ಬಂಧನದ ಬಳಿಕ ಪ್ರಕರಣದಲ್ಲಿ ಸಾಕ್ಷಿಗಳ ಹೇಳಿಕೆ ವಿಳಂಬವಾಗಿ ದಾಖಲಿಸಿಕೊಳ್ಳಲಾಗಿದೆ. ಅಗೇನ್ ಇಲ್ಲಿ ಪೊಲೀಸರ ವೈಫಲ್ಯದ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಹಾಗೆ ಆಗಿತ್ತು. ಸೆಕ್ಷನ್ 161 ಮತ್ತು 164ನ ಅಡಿಯ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ. ಅಂದರೆ ನ್ಯಾಯಾಧೀಶರ ಮುಂದೆ ಕೊಡುವಂಥ ಹೇಳಿಕೆಗೂ ಮತ್ತು ಪೊಲೀಸರ ಮುಂದೆ ಕೊಟ್ಟಂಥ ಹೇಳಿಕೆಗೂ ವ್ಯತ್ಯಾಸಗಳಿಲ್ಲಿ ಕಾಣಿಸಿಕೊಳ್ತಾ ಇದೆ. ಯಾಕೆ ಅನ್ನುವಂಥದ್ದು ಅವರ ಅಬ್ಸರ್ವೇಷನ್. ತನಿಖಾಧಿಕಾರಿ ನ್ಯಾಯಾಧೀಶರ ಮುಂದೆ ದಾಖಲಿಸಿದ ಹೇಳಿಕೆಯಲ್ಲಿ ವ್ಯತ್ಯಾಸಗಳು ಕಾಣಿಸಿಕೊಳ್ತಾ ಇದೆ. ಪ್ರಕರಣದ ಚಾರ್ಜ್ ಶೀಟ್ನಲ್ಲಿ 262 ಸಾಕ್ಷಿಗಳನ್ನು ಪ್ರಾಸಿಕ್ಯೂಷನ್ ತೋರಿಸಿದೆ. 13 ಸಂಪುಟಗಳಲ್ಲಿ 587 ದಾಖಲೆಗಳನ್ನು ನೀಡಿದೆ. ಸೊ ಪ್ರಕರಣದ ವಿಚಾರಣೆಯನ್ನು ವಿಚಾರಣಾ ನ್ಯಾಯಾಲಯ ಪೂರ್ಣಗೊಳಿಸುವ ಸಾಧ್ಯತೆ ಕಡಿಮೆ ಇದೆ. ಈಗಾಗಲೇ ಸಾಕಷ್ಟು ಸಮಯ ನ್ಯಾಯಾಂಗ ಬಂಧನದಲ್ಲಿದ್ದು ತನಿಖೆಗೆ ಸಹಕರಿಸಲಾಗಿದೆ. ಈಗ ವಿಚಾರಣೆಗೂ ಕೂಡ ಸಹಕರಿಸ್ತಾ ಇದ್ದು ಜಾಮೀನು ರದ್ದು ಮಾಡುವ ಅಗತ್ಯತೆ ಇಲ್ಲ ಅನ್ನುವಂಥ ವಾದವನ್ನು ಮಾಡುವಂಥದ್ದು ಸಿದ್ಧಾರ್ಥ ದವೆ ಅವರು ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತಲೂ ಇದು ಮೇನ್ ಕಾಣಿಸಿಕೊಳ್ತಾ ಇರೋದಷ್ಟೇ. ಇನ್ನು ಬ್ರಿಲಿಯಂಟ್ ಆಗಿ ವಾದವನ್ನು ಮಾಡ್ತಾರೆ ಯಾರು ಮೋಸ್ಟ್ ಸೀನಿಯರ್ಸ್ ಎಲ್ಲ ವಕೀಲರು. ಸೊ ಅವರು ಯಾವ ಪಾಯಿಂಟ್ಗಳನ್ನು ಇಡಬೇಕು, ಯಾವ ಪಾಯಿಂಟ್ಗಳನ್ನು ಇಟ್ಟಾಗ ನ್ಯಾಯಾಧೀಶರು ಕನ್ವಿನ್ಸ್ ಆಗ್ತಾರೆ, ಜಾಮೀನು ಮುಂದುವರಿಸೋದಕ್ಕೆ ಅನುಮತಿಯನ್ನು ಕೊಡ್ತಾರೆ, ಇವೆಲ್ಲವೂ ಕೂಡ ನೋಡಬೇಕು ಅಂತಂದಾಗ ವಾದ ಬಹಳ ಚೆನ್ನಾಗಿರುತ್ತೆ. ನಿಮಗೆ ಕೆಳಹಂತದ ನ್ಯಾಯಾಲಯಗಳಲ್ಲಿರುವಂಥ ವಾದಕ್ಕೂ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವಂಥ ವಾದಕ್ಕೂ ಬಹಳ ವ್ಯತ್ಯಾಸ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಸಾಧ್ಯ ಆದಾಗ ನಿಮ್ಗೆ ಯಾವುದಾದ್ರೂ ಹೋದಾಗ ಹೋಗಿ ಕೂತ್ಕೊಳ್ಳಿ ಒಂದ್ಸಲ. ಹೇಗಿರುತ್ತೆ ವಾದಗಳು ಅನ್ನೋದೇ ಬಹಳ ಚೆನ್ನಾಗಿರುತ್ತೆ, ಬ್ರಿಲಿಯಂಟ್ ಆಗಿರುತ್ತೆ. ಒಂದೊಂದು ವಾದವನ್ನು ಮಂಡಿಸಬೇಕಾದ್ರೆ ಹೌದಲ್ವಾ ಇವ್ರು ಹೇಳ್ತಾ ಇರೋದೇ ಸರಿ ಅಂತ ಅನಿಸ್ಬಿಡುತ್ತೆ, ಆ ಕಡೆಗೆ ಹೇಳ್ತಾ ಇರೋರು ಸರಿ ಅನಿಸ್ಬಿಡುತ್ತೆ. ಬಟ್ ನ್ಯಾಯಾಧೀಶರು ಕೂತ್ಕೊಂಡಿರುವಂಥವ್ರು ಇಬ್ಬರನ್ನ ಆಲಿಸಿ ಕೊಡಬೇಕಾಗಿರುವಂಥ ನ್ಯಾಯವನ್ನು ಸರಿಯಾಗಿ ಕೊಟ್ಟಾಗ ತೂಕ ಯಾವ ಕಡೆಗೆ ಅಂತ ಗೊತ್ತಾಗುತ್ತೆ. ನನ್ನ ಸಹೋದ್ಯೋಗಿ ದೆಹಲಿಯ ಪ್ರತಿನಿಧಿ ಶಬೀರ್ ನಿಡ್ಗುದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈ ವಿಚಾರದಲ್ಲಿ ಇವತ್ತು ವಾದ ಪ್ರತಿವಾದವನ್ನು ಮಂಡಿಸ್ತಾರೆ, ಎಲ್ಲವೂ ಓಕೆ. ಬಟ್ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಬಂದಾಗ ಕಪಿಲ್ ಸಿಬ್ಬಲ್ ಅವರು ಹಿಂದೇಟ್ ಹಾಕಿದ್ದು ಯಾಕೆ ಅನ್ನುವಂಥದ್ದು ಬಹಳ ಕುತೂಹಲ ಕಾಣಿಸುತ್ತೆ. ಯಾಕೆ ಅಂತ ಅರುಣ್, ಕಪಿಲ್ ಸಿಬಲ್ ಅವರು ಕಾರಣಾಂತರಗಳಿಂದ ಬೇರೆ ವಿಚಾರಣೆಯಲ್ಲಿ ಹಾಜರಾಗಬೇಕಾಗಿತ್ತು. ಹಾಗಾಗಿ ಅವರು ಹಾಜರಾಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳಿದ್ದಾವೆ. ಅದನ್ನು ಹೊರತುಪಡಿಸಿ ಇನ್ನೂ ಕೆಲವು ಕಾರಣಗಳಿದ್ದಾವೆ, ಅದನ್ನು ಯಾರು ಕೂಡ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಇದು ಒಂದು ಭಾಗ. ಈಗ ಅದರ ಮುಂದುವರೆದ ಭಾಗವಾಗಿ ಈಗ ಸಿದ್ಧಾರ್ಥ ದವೆ ಅವರು ನಟ ದರ್ಶನ್ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಏನೆತ್ತಿದೆ, ವಿವೇಚನೆಯನ್ನು ಸರಿಯಾಗಿ ಬಳಸಿಲ್ಲ, ಚಟಪಟಿಕೆ ಕಂಡು ಬರ್ತಾ ಇದೆ, ಮತ್ತೆ ಗ್ರೌಂಡ್ಸ್ ಏನಿದೆ ಬೇಲ್ ಕೊಡ್ಲಿಕ್ಕೆ ಕೆಲವೊಂದಿಷ್ಟು ಗ್ರೌಂಡ್ಸ್ಗಳನ್ನು ನೋಡಿ ಬೇಲನ್ನು ಕೊಡಬೇಕಾಗತ್ತೆ. ಆದರೆ ಹೈಕೋರ್ಟ್ ಬೇಲ್ ಕೊಡ್ಲಿಕ್ಕೋಸ್ಕರ ಗ್ರೌಂಡ್ಸ್ ಅನ್ನು ಹುಡುಕಿರುವಂಥ ಸಾಧ್ಯತೆಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳನ್ನು ಹೈಕೋರ್ಟ್ ಆದೇಶದ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ನಟ ದರ್ಶನ್ ಅವರಿಗೆ ಜಾಮೀನನ್ನು ಯಾಕೆ ಮುಂದುವರಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಾದಗಳಾಗತ್ತೆ. ನೀವೆಲ್ಲ ಹೇಳ್ತಾ ಇದ್ರಿ, ಈಗ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಥವಾ ಮೆಮೊ ಇಶ್ಯೂ ಮಾಡಬೇಕಾಗತ್ತೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಆತನಿಗೆ ಮಾಹಿತಿಯನ್ನು ಕೊಡಬೇಕು, ನಿಮ್ಮನ್ನು ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ತಿದ್ದೀನಿ ಅನ್ನುವಂಥದ್ದು ಒಂದು. ಅವರ ಕುಟುಂಬಸ್ಥರಿಗೂ ಕೂಡ ಇಂಥವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಸಲ್ಲಿಕೆ ಮಾಡಬೇಕು. ಈ ಮಾಹಿತಿ ಕೊಡುವಲ್ಲಿ ವಿಳಂಬ ಆಗಿದೆ ಅನ್ನುವಂಥದ್ದು ಒಂದು. ಆದರೆ ಮತ್ತೊಂದು ಹಂತದಲ್ಲಿ ನಾವು ಗಮನಿಸೋದಾದ್ರೆ 7 ಜನ ಆರೋಪಿಗಳೇನಿದ್ರು ಇವರೆಲ್ಲರಿಗೂ ಕೊಟ್ಟಿರುವಂತಹ ಮೆಮೊ ಒಂದೇ ರೀತಿಯಲ್ಲಿತ್ತು. ನೋಡಿ, ಇಡೀ ಪ್ರಕರಣದಲ್ಲಿ ಒಬ್ಬೊಬ್ಬ ಆರೋಪಿಯನ್ನು ಒಂದೊಂದು ಕಾರಣಗಳಿಗೆ
ಬಂಧನಕ್ಕೆ ಒಳಪಡಿಸಲಾಗಿರುತ್ತೆ. ಆದರೆ ಇಲ್ಲಿ ಎಲ್ಲರನ್ನೂ ಕೂಡ ಒಂದೇ ಕಾರಣವನ್ನು ಕೊಟ್ಟು ಬಂಧನಕ್ಕೆ ಒಳಪಡಿಸಿದಂತಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ವಾದಗಳನ್ನು ಮಾಡಿದ್ರು. ಇದರ ಜೊತೆಗೆ ಸಾಕ್ಷ್ಯಗಳನ್ನು ತಡವಾಗಿ ವಿಳಂಬವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿರುವಂಥದ್ದು ಅಥವಾ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳನ್ನು ಕೋರ್ಟ್ ಮುಂದೆ ಇವತ್ತು ದಾಖಲಿಸುವಂಥ ಸಾಧ್ಯತೆಗಳಿದ್ದಾವೆ. ಇದರ ಜೊತೆಗೆ ಮುಖ್ಯವಾಗಿ 161 ಮತ್ತು 164 ಸೆಕ್ಷನ್ ಪೊಲೀಸ್ ತನಿಖಾಧಿಕಾರಿಯ ಮುಂದೆ ಕೊಟ್ಟಂತ ಹೇಳಿಕೆಗಳು ಮತ್ತೆ ನ್ಯಾಯಾಧೀಶರ ಮುಂದೆ ಕೊಟ್ಟಂತ ಹೇಳಿಕೆಗಳು ಎರಡೂ ಕೂಡ ಸಾಕಷ್ಟು ಭಿನ್ನವಾಗಿದ್ದಾವೆ, ವ್ಯತ್ಯಾಸಗಳು ಕಂಡು ಬರ್ತಾ ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ವಾದವನ್ನು ಮುಂದುವರಿಸುವಂತ ಸಾಧ್ಯತೆಗಳಿದ್ದಾವೆ. ಇದೆಲ್ಲವೂ ಒಂದು ಅಂಶ. ಆದರೆ ಮತ್ತೊಂದು ಅಂಶ ಏನು ಮುಖ್ಯವಾಗಿ ಅಂದ್ರೆ, ಈಗಾಗಲೇ ಸಾಕಷ್ಟು ದಿನ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಮತ್ತೆ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಜಾಮೀನು ತೆಗೆದುಕೊಂಡು ಹೊರಗಡೆ ಬಂದ ಮೇಲೂ ಕೂಡ ಆ ಒಂದು ಷರತ್ತುಗಳೇನಿದ್ವು ಆ ಷರತ್ತುಗಳಿಗೆ ಬದ್ಧವಾಗಿ ಅವರು ನಡ್ಕೊಂಡಿದ್ದಾರೆ. ಹೀಗಾಗಿ ಅವರ ಜಾಮೀನನ್ನ ರದ್ದು ಮಾಡೋ ಅಗತ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನ ಮಾಡ್ಬೋದು. ಆಗ್ಲೇ ನೀವು ಒಂದು ಮಾತು ಹೇಳಿದ್ರಿ, ಹೇಗೆ ಈ ಎಲ್ಲ ಪಾಯಿಂಟ್ಸ್ಗಳೆಲ್ಲವೂ ಕೂಡ ಇದೆ, ಇದನ್ನ ಹೇಗೆ ಮನವರಿಕೆ ಮಾಡಿಕೊಡ್ತಾರೆ ವಕೀಲರು ಅನ್ನುವಂಥದ್ದೇ ಈಗಿರುವಂತಹ ಬಹುದೊಡ್ಡ ಪ್ರಶ್ನೆ. ಈಗ ಸಿದ್ಧಾರ್ಥವೇ ಕೂಡ ಬಹುದೊಡ್ಡ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ, ಅವರು ಈ ಒಂದು ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನ, ತಮ್ಮ ವಾದವನ್ನ ಮುಂದಿಡುವಂಥ ಕೆಲಸವನ್ನ ಮಾಡ್ಬೋದು. ಇದಾದ ಬಳಿಕ ಇದಕ್ಕೆ ಕೌಂಟರ್ ಆಗಿ ರಾಜ್ಯ ಸರ್ಕಾರದ ಪರ ಅಥವಾ ಬೆಂಗಳೂರು ಪೊಲೀಸರ ಪರ ವಕೀಲರು ಕೂಡ ಆರ್ಗ್ಯುಮೆಂಟ್ ಅನ್ನ ಮಾಡುವಂತ ಸಾಧ್ಯತೆಗಳಿರ್ತವೆ. ನ್ಯಾಯಾಧೀಶರು ಕಡೆಯ ಹಂತದಲ್ಲಿ ಕೇಳ್ಬಿಡ್ಬೋದು, ನೀವು ಲಾಸ್ಟ್ ಆರ್ಗ್ಯುಮೆಂಟ್ ಏನಾದರೂ ಮಾಡ್ಬೋದಾ, ನಿಮ್ಮಲ್ಲಿ ಏನಾದರೂ ಹೆಚ್ಚುವರಿ ಅಂಶಗಳಿದಾವ ಅನ್ನುವಂಥ ನಿಟ್ಟಿನಲ್ಲಿ ಕೇಳ್ಬೋದು. ಅದಕ್ಕೆ ಅವರು ಕೂಡ ಕೌಂಟರ್ ಆಗಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ನಟ ದರ್ಶನ್ ಕೆಲವೊಂದಿಷ್ಟು ಸಾಕ್ಷ್ಯಗಳ ಜೊತೆಗೆ ಓಡಾಡಿರುವಂಥ ವಿಚಾರದಿಂದ ಹಿಡಿದು ಬೇರೆ ಅಂಶಗಳನ್ನ ಅವರು ಹೇಗೆ ಹೆಲ್ತ್ ಗ್ರೌಂಡ್ಸ್ ಮೇಲೆ ಬೇಲ್ ಬೇಕು ಅಂತ ಕೇಳಿ ಅದಾದ ಬಳಿಕ ಶೂಟಿಂಗ್ಗಳಲ್ಲಿ ಭಾಗಿಯಾಗಿದ್ದಾರೆ, ವಿದೇಶ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನ ಮಾಡಬಹುದು. ಆ ಮೂಲಕ ಜಾಮೀನು ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಎಂಡ್ ಆಫ್ ದಿ ಡೇ ಈ ಎರಡೂ ವಾದಗಳನ್ನು ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಹೇಗೆ ಈ ಒಂದು ಬೇಲ್ ಅರ್ಜಿಯನ್ನ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಮತ್ತೆ ಇತರೆ ಆರೋಪಿಗಳು ಕೂಡ ಇಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಯಾಕೆಂದ್ರೆ ನಟ ದರ್ಶನ್ನ ಪಾತ್ರ ನೋಡೋದ್ರ ಜೊತೆಗೆ ಉಳಿದವರ ಪಾತ್ರ ಏನು, ಮತ್ತೆ ಉಳಿದವರು ನಟ ದರ್ಶನ್ ಜೊತೆಗೆ ಹೇಗೆ ಸಂಪರ್ಕದಲ್ಲಿದ್ರು, ಮತ್ತೆ ಈ ಇಡೀ ಪ್ರಕರಣಕ್ಕೆ ನಟ ದರ್ಶನ್ ಹೇಗೆ ಸೂತ್ರಧಾರಿ ಆಗ್ತಾರೆ, ಪಾತ್ರಧಾರಿ ಆಗಿದಾರಾ ಇಲ್ವಾ, ಅದಕ್ಕೆ ಎವಿಡೆನ್ಸ್ ಇದಾವಾ ಇಲ್ವಾ, ಈ ಎಲ್ಲವನ್ನ ಗಮನಿಸಿಕೊಂಡು ಸುಪ್ರೀಂ ಕೋರ್ಟ್ ಅಂತಿಮವಾಗಿ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಬಹುಶಃ ಇವತ್ತೇ ಆದೇಶವು ಕೂಡ ಹೊರಬರುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬಹಳ ಈ ಪ್ರಕರಣದಲ್ಲಿ ತುಂಬ ಅಬ್ಸರ್ವೇಷನ್ ಮಾಡ್ತಾರೆ ನ್ಯಾಯಾಧೀಶರು. ಬಟ್ ಸಾಮಾನ್ಯವಾಗಿರುವಂಥ ನಾವೆಲ್ಲ ಅಬ್ಸರ್ವೇಷನ್ ಮಾಡಬೇಕಾದ್ರೆ ಮಮತಾ, ದರ್ಶನ್ ಅವರ ವಿಚಾರದಲ್ಲಿ ನೋಡಿದಾಗ ಅವರು ಸಾಕ್ಷಿ ಯಾರು ಹೇಳಿದ್ರು ಅವ್ರ ಜೊತೆಗೆ ಓಡಾಡಿದ್ದಿದೆ, ಚಿಕ್ಕಣ್ಣನ ಜೊತೆಗೆ ಸಾಕ್ಷಿಯಾಗಿ ನಿಂತವರು. ಇಂಥ ಕೇಸ್ ನಡಿಬೇಕಾದ್ರೆ ಅವ್ರು ಬಹಿರಂಗವಾಗೆಲ್ಲ ಕಾಣಿಸ್ಕೊಂಡಿರುವಂಥದ್ದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಆಮೇಲೆ ಬೇರೆ ಸಂದರ್ಭದಲ್ಲಿ ಥೈಲ್ಯಾಂಡಿಗೆ ಹೋದಾಗ ಜಾಲಿ ಆಗಿದ್ದಾಗ ಅವ್ರಿಗೆ ಯಾವುದು ಬೆನ್ನು ಕಾಣಲ್ಲಪ್ಪ, ಯಾವ ಕಾಲು ನೋವು ಆಗೋದಿಲ್ಲ, ಬೆನ್ನು ಕಾಣೋದಿಲ್ಲ, ಏನೂ ಕಾಣೋದಿಲ್ಲ. ಬಟ್ ಈ ಕೋರ್ಟಿಗೆ ಹೋಗೋ ಟೈಮಲ್ಲಿ ಮಾತ್ರ ದರ್ಶನ್ ಅವರಿಗೆ ಏನು ಆ ಪಾಪ ಬೆನ್ನು ಎಷ್ಟು ನೋವಾಗ್ತಾ ಇರುತ್ತೆ ಅಂತಂದ್ರೆ ಅರ್ಥನೇ ಆಗಲ್ಲ ನನಗಂತೂ. ಅವಾಗ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ತುಂಬಾ ಸಂಕಟ ಪಟ್ಕೊಂಡು ಇಡ್ಲಾ ಬೇಡವಾ ಅನ್ನೋ ರೀತಿಯಲ್ಲಿ ಇಡ್ತಾ ಇರ್ತಾರೆ. ಇವೆಲ್ಲ ಅಬ್ಸರ್ವೇಷನ್ ಮಾಡಲ್ವಾ? ಕಾರಣ ಅವರು ಯಾವ ಬೇಸಲ್ಲಿ ತೆಗೆದುಕೊಂಡಿದ್ದಾರೆ ಜಾಮೀನು ಅಂತಂದ್ರೆ ಹೆಲ್ತ್ ಕಂಡೀಷನ್ ಅಲ್ಲಿ. ಸೊ ಹೆಲ್ತ್ ಕಂಡೀಷನ್ ಮೇಲೆ ಅವರು ಬೇಲನ್ನ ಪಡ್ಕೊಂಡು ಆಚೆ ಬಂದಿರೋರು ಅಲ್ವಾ? ಬೆನ್ನು ಹೇಗಿದೆಯಪ್ಪ ಅಂತ ಕೇಳಲ್ವಾ ಇವತ್ತು ಅನ್ನೋದು? ಕೇಳಲ್ವಾ? ಸಾಮಾನ್ಯವಾಗಿ ನಮಗೆ ಕಾಣಿಸುತ್ತೆ, ನಮಗೆ ಆ ಬೆನ್ನು ಎಲ್ಲ ಕಾಣಿಸ್ಕೊಂಡಾಗ ಪಾಪ ದರ್ಶನ್ ಅವರು ಅಷ್ಟೊಂದು ಒದ್ದಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು. ಬಟ್ ಥೈಲ್ಯಾಂಡಿಗೆ ಹೋದಾಗೆಲ್ಲ ಜಾಲಿಯಾಗಿ ಆ ಬೋಟ್ ಓಡಿಸ್ಬೇಕಾದ್ರೆ ಜಾಲಿಯಾಗಿ ಓಡಾಡ್ಕೊಂಡು ಎಲ್ಲ ಶೂಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಅವಾಗ ಬೆನ್ನು ಇರೋದಿಲ್ಲ. ಕೋರ್ಟಿಗೆ ಹೋದಾಗ ಮಾತ್ರ ಪಾಪ ತುಂಬಾ ಕಷ್ಟಪಟ್ಟು ಹೆಜ್ಜೆಯನ್ನ ಇಡ್ತಾ ಇರ್ತಾರೆ. ಮೆಡಿಕಲ್ ಮಿರಾಕಲ್ ಸರ್ ಅದು. ಹಿಂಗಿರುತ್ತಾ? ಮೆಡಿಕಲ್ ಮಿರಾಕಲ್. ಕೋರ್ಟಿಗೆ ಹೋಗ್ಬೇಕಾದ್ರೆ ಮಾತ್ರ ಸ್ವಲ್ಪ ಪೇನ್ ಜಾಸ್ತಿ ಇರುತ್ತೆ, ಬೇರೆ ಟೈಮಲ್ಲೆಲ್ಲ ನಾರ್ಮಲ್ ಆಗಿರುತ್ತೆ. ಓ ಐ ಸಿ, ಹಿಂಗೆಲ್ಲ ಸಾಧ್ಯತೆ ಗೊತ್ತಿರಲಿಲ್ಲ ನನಗೆ. ಓಕೆ.